ಮೋಸ್ಟ್ ವಾಂಟೆಡ್ 6 ಜನ ನಕ್ಸಲರು ಇವತ್ತು ಮುಖ್ಯ ಭೂಮಿಗೆ ಬರ್ತಾ ಇದ್ದಾರೆ, ಅರ್ಥಾತ್ ಶರಣಾಗ್ತಾ ಇದ್ದಾರೆ. ಅದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಸಂಜೆ 6 ಗಂಟೆಗೆ ಸಿಎಂ ಮುಂದೆ ನಕ್ಸಲರ ಶರಣಾಗತಿ. ಬೆಂಗಳೂರಿನ ಸಿಎಂ ಗೃಹ ಕಚೇರಿಯಲ್ಲಿ ಶರಣಾಗಲಿದ್ದಾರೆ 6 ಜನ ನಕ್ಸಲರು. ಚಿಕ್ಕಮಗಳೂರಿನಿಂದ ಬೆಂಗಳೂರಿನತ್ತ ಕುಟುಂಬಸ್ಥರ ಜೊತೆಗೆ ನಕ್ಸಲರು ಬರ್ತಾ ಇದ್ದಾರೆ. ಪೊಲೀಸರ ಭದ್ರತೆ ಕೂಡ ಇದೆ. ನಕ್ಸಲರು ಶರಣಾಗುವ ಬಗ್ಗೆ ಸಭೆಗಳು ಕೂಡ ನಡೆದಿವೆ. ಸಂಜೆ ಎಲ್ಲರೂ ಕೂಡ ಶರಣಾಗ್ತಾರೆ ಅಂಥೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಂಜೆ 6 ಗಂಟೆಗೆ ಸಿಎಂ ಮುಂದೆ ನಕ್ಸಲರು ಇವತ್ತು ಶರಣಾಗತಿ ಆಗ್ತಾ ಇರುವಂಥದ್ದು. ಬೆಂಗಳೂರಿನ ಸಿಎಂ ಗೃಹ ಕಚೇರಿಯಲ್ಲಿ 6 ಜನ ನಕ್ಸಲರು ಶರಣಾಗ್ತಾ ಇದ್ದಾರೆ. ಚಿಕ್ಕಮಗಳೂರಿನಿಂದ ಬೆಂಗಳೂರತ್ತ ಅವರನ್ನು ಕರೆದುಕೊಂಡು ಬರುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಸಮ್ಮುಖದಲ್ಲಿ ಅವರನ್ನು ಮುಖ್ಯ ಭೂಮಿಗೆ ತರುವಂತಹ, ಅವರನ್ನು ಶರಣು ಮಾಡುವಂತಹ ಕೆಲಸ ಆಗ್ತಾ ಇರುವಂತಹದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನೆಲಮಂಗಲ ಟೋಲನ್ನು ಈಗಾಗಲೇ ಕ್ರಾಸ್ ಮಾಡಿರುವಂತಹದ್ದು. 6 ಜನ ನಕ್ಸಲರನ್ನು ಕರೆತರ್ತಾ ಇರುವಂತಹ, ಪೊಲೀಸರ ಭದ್ರತೆಯಲ್ಲಿ ಕರೆತರ್ತಾ ಇರುವಂತಹ ವಾಹನ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಿಎಂ ಗೃಹ ಕಚೇರಿಗೆ ಈ 6 ಜನ ನಕ್ಸಲರನ್ನು ಕೂಡ ಕರೆತರುವಂತಹ ಕೆಲಸ ಆಗುತ್ತೆ. ಅದಾದ ಮೇಲೆ ಸಿಎಂ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಅವರನ್ನು ಮುಖ್ಯ ಭೂಮಿಗೆ ತರುವಂತಹ ಕೆಲಸ. ಅದಾಗಲೇ ಮಾತುಕತೆ ಆಗ್ತಾ ಇದೆ, ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಅದಾಗಲೇ ಮಾತುಕತೆ ಆಗ್ತಾ ಇದೆ, ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಅದಾಗಲೇ ಮಾತುಕತೆ ಆಗ್ತಾ ಇದೆ, ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಅದಾಗಲೇ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು 6 ಗಂಟೆ ಅಷ್ಟೊತ್ತಿಗೆ 6 ಜನ ನಕ್ಸಲರು ಕೂಡ ಶರಣಾಗ್ತಾರೆ, ಅವರನ್ನು ಮುಖ್ಯ ಭೂಮಿಕೆಗೆ ತರುವಂತಹ ಕೆಲಸ ಆಗುತ್ತೆ ಅಂಥೇಳಿ. ಈಗ ನೆಲಮಂಗಲ ಟೋಲನ್ನು ಕೂಡ ಕ್ರಾಸ್ ಮಾಡಿದ್ದಾರೆ. ಹಾಗಾಗಿ ಅಂತಿಮ ಹಂತದ ಸಿದ್ಧತೆ ಯಾವ ರೀತಿ ಆಗ್ತಾ ಇದೆ ಅಂಥೇಳಿ ಶ್ರೀನಿವಾಸ್. ಪ್ರೇಮ್, ಸಂಜೆ 6 ಗಂಟೆಗೆ ನಕ್ಸಲರು 6 ಜನ ನಕ್ಸಲರು ಸಿಎಂ ಅವರ ಸಮ್ಮುಖದಲ್ಲಿ ಶರಣಾಗತಿಯನ್ನು ಆಗ್ತಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಒಂದು ಶರಣಾಗತಿಯ ಕಾರ್ಯಕ್ರಮ ಇದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸ್ಪಷ್ಟನೆಗಳನ್ನು ನೀಡಿದ್ರು. ಅನೇಕ ಸುತ್ತಿನ ಮಾತುಕತೆಗಳಾಗಿದ್ವು. ಅದಾದ ನಂತರ ಈಗ ನಕ್ಸಲರು ಶರಣಾಗ್ತಾರೆ ಅನ್ನುವಂಥದ್ದು. ಕಳೆದ ಒಂದು ವಾರದ 10 ದಿನಗಳ ಹಿಂದೆ ಸಿಎಂ ಕೂಡ ಬಹಿರಂಗವಾಗಿ ಪತ್ರಿಕಾ ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ನಕ್ಸಲರು ಶರಣಾಗತಿ ಆದರೆ ನಾವು ಸ್ವಾಗತ ಮಾಡ್ತೀವಿ ಅನ್ನುವಂತಹ ಕರೆಯನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಅನೇಕ ಪ್ರಕ್ರಿಯೆಗಳಾಗಿತ್ತು. ಸಂಘ ಸಂಸ್ಥೆಗಳು ಕೂಡ ಅವರನ್ನ ಶರಣಾಗತಿ ಮಾಡುವಂತಹ ಪ್ರಕ್ರಿಯೆಗಳನ್ನು ಮಾಡಿಸಿದ್ದು. ಅಂತಿಮವಾಗಿ ನಕ್ಸಲರು ಶರಣಾಗತಿ ಆಗಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಅನೇಕ ಸುತ್ತಿನ ಮಾತುಕತೆಗಳ ಬಳಿಕ. ಇವತ್ತು ಚಿಕ್ಕಮಗಳೂರಿನ ಡಿಸಿ ಕಚೇರಿಯಲ್ಲಿ ಅವರು ಶರಣಾಗ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಅಂತಿಮ ಗಳಿಗೆಯಲ್ಲಿ ಸಿಎಂ ಸಮ್ಮುಖದಲ್ಲೇ ಶರಣಾಗತಿ ಆಗಬೇಕು ಅನ್ನುವಂಥ ನಿರ್ಧಾರದ ಮೇಲೆಗೆ ಅವರೀಗ ಬೆಂಗಳೂರಿಗೆ ಬರ್ತಿದ್ದಾರೆ. ನೀವು ಹೇಳಿದಾಗೆ ನೆಲಮಂಗಲದ ಟೋಲನ್ನು ದಾಟಿದ್ದಾರೆ. 6 ಗಂಟೆಗೆ ಕಾರ್ಯಕ್ರಮ ನಿಗದಿಯಾಗಿದೆ. ಸಿಎಂ ಅವರ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಶರಣಾಗತಿ ಆಗ್ತಾರೆ. ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಆಗುತ್ತೆ ಅನ್ನೋದನ್ನ ಕಾನೂನು ಇಲಾಖೆ ಅಥವಾ ಪೊಲೀಸ್ ಇಲಾಖೆ ನೋಡ್ಕೊಳ್ಳುತ್ತೆ. ಆದರೆ ಈಗಷ್ಟೇ ಬಂದಿರುವಂತಹ ಮಾಹಿತಿಗಳು ಸಿಎಂ ಅವರ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಶರಣಾಗತಿ ಆಗ್ತಾರೆ ಅನ್ನುವಂಥದ್ದು. ಪ್ರೇಮ್, ಶ್ರೀನಿವಾಸ್, ಈ ಅವರನ್ನ ಶರಣಾಗತಿ ಮಾಡಿಸುವಂತಹ ಕಾರ್ಯಕ್ರಮದಲ್ಲಿ ಸಿಎಂ ಜೊತೆಗೆ ಮತ್ತಾರ್ಯಾರೆಲ್ಲ ಉಪಸ್ಥಿತರಿರ್ತಾರೆ, ಆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ, ಹೇಗೆ ಅಂತ ಹೇಳಿ? ಪ್ರೇಮ್, ಸಹಜವಾಗಿ ಪೊಲೀಸ್ ಇಲಾಖೆಯ ಮುಖ್ಯಸ್ಥಂದ್ರೆ ಗೃಹ ಸಚಿವರು ಪರಮೇಶ್ವರ್ ಇರುವಂತಹ ಸಾಧ್ಯತೆ ಇದೆ. ಸರ್ಕಾರದ ಕೆಲವು ಮಂತ್ರಿಗಳು ಕೂಡ ಇರಬಹುದು. ಯಾಕೆಂತಂದ್ರೆ ಇದು ಸಿದ್ದರಾಮಯ್ಯನವರು ಕರೆ ಕೊಟ್ಟ ಬಳಿಕ ಅನೇಕ ಸುತ್ತಿನ ಮಾತುಕತೆಗಳಾಯಿತು ನಕ್ಸಲರ ಜೊತೆಗೆ. ಅಂತಿಮವಾಗಿ ಅವರು ಒಪ್ಕೊಂಡಿರೋದ್ರಿಂದ ಒಂದು ರೀತಿ ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯ ಆಗುವಂತಹ ಕಡೆ ಹೆಜ್ಜೆ ಇಟ್ಟಿದೆ. ಆ ಹಿನ್ನೆಲೆಯಲ್ಲಿ ಬಹುಶಃ ಸರ್ಕಾರದ ಹಲವು ಮಂತ್ರಿಗಳು ಕೂಡ ಈ ಒಂದು ಶರಣಾಗತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರದ ವಿರುದ್ಧ, ವ್ಯವಸ್ಥೆಯ ವಿರುದ್ಧ ಕಾಡಿನಲ್ಲಿ ಅಡಗಿ ಬಂದೂಕಿನ ಮೂಲಕ ನ್ಯಾಯ ಪಡೆಯಲು ಹೋರಾಡ್ತಾ ಇದ್ದವರನ್ನು ನಕ್ಸಲರು ಅಂತ ಕರೀತಾ ಇದ್ವಿ. ಈಗ ಅಳಿದುಳಿದಂತಹ ನಕ್ಸಲರು ಈಗ ಮುಖ್ಯ ಭೂಮಿಕೆಗೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ, ಶರಣಾಗಲಿಕ್ಕೆ ಮುಂದಾಗ್ತಾ ಇದ್ದಾರೆ. 6 ಗಂಟೆಗೆ ಎಕ್ಸಾಕ್ಟ್ ಆಗಿ ಅವರು ಶರಣಾಗ್ತಾರೆ. ಅದಾದ ಮೇಲೆ ಒಂದಿಷ್ಟು ಶರಣಾಗುವಂತಹ ಪ್ರಕ್ರಿಯೆಗಳಾಗುತ್ತೆ. ಈಗಾಗಲೇ ಒಂದಿಷ್ಟು ಡಿಮ್ಯಾಂಡ್ಗಳನ್ನು ಕೂಡ ಸರ್ಕಾರದ ಮುಂದೆ ಅವರು ಇಟ್ಟಿರುವಂತಹದ್ದು. ಸಂಜೆ ಎಲ್ಲರೂ ಕೂಡ ಶರಣಾಗ್ತಾರೆ ಅಂಥೇಳಿ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ.